ಬೋಲ್ಟ್ ಆಡಿಯೋ Z40 Pro. ಇದರ ಅನ್ಬಾಕ್ಸಿಂಗ್ ಈಗ ಮಾಡೋಣ. ಇದರ ಬಾಕ್ಸಲ್ಲಿ QR ಕೋಡ್, ಯೂಸರ್ ಮ್ಯಾನ್ಯುಯಲ್, ವಾರಂಟಿ ಕಾರ್ಡ್, ಇದನ್ನು ಮೊಬೈಲ್ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ನಂತರ ಬೋಲ್ಟ್ ಆಡಿಯೋ ಪ್ರೋ ಇಯರ್ಬಡ್ಸ್ ನೋಡಲು ಸಿಗ್ತದೆ. ನಂತರ ಬೋಲ್ಟ್ ಆಡಿಯೋ Z40 Pro ಇಯರ್ಬಡ್ಸ್ ನೋಡ್ಬೋದು. ಇದರ ಬಿಲ್ಡ್ ಕ್ವಾಲಿಟಿ ಪ್ರೀಮಿಯಂ ಆಗಿದೆ. ಕೈ ಹಿಡಿದುಕೊಂಡ್ರೆ ಪ್ರೀಮಿಯಂ ರೀತಿಯ ಕ್ವಾಲಿಟಿಯನ್ನು ನೋಡ್ಬೋದು. ಇದರಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪಾಯಿಂಟ್ ನೀಡಿದ್ದಾರೆ. ಬೋಲ್ಟ್ Z40 ಇಯರ್ಬಡ್ಸ್ಗಿಂತ ಬ್ಯಾಟ್ರಿ ಮತ್ತು ಕೇಸ್ನ ಡಿಸೈನಿಂಗ್ ಫಿನಿಶಿಂಗ್ ಉತ್ತಮವಾಗಿದೆ. Z40ಯಲ್ಲಿ 60 ಅವರ್ಸ್, ಹೊಸ Z40 Pro ಅಲ್ಲಿ 100 ಅವರ್ಸ್ ಪ್ಲೇ ಟೈಮ್ ಮತ್ತು ಕೇಸ್ನಲ್ಲಿ ಪ್ರೀಮಿಯಂ ರೀತಿಯ ರಬ್ಬರ್ ಫಿನಿಶಿಂಗ್ ನೀಡಿದ್ದಾರೆ. ಡ್ಯುಯಲ್ ಕ್ವಾಡ್ ಮೈಕ್ ಸಪೋರ್ಟಿಂಗ್ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಇದರಲ್ಲುಂಟು. ಇಯರ್ಬಡ್ಸ್ನಲ್ಲಿ 13mm ಡ್ರೈವ್ ನೀಡಿದ್ದಾರೆ. 4 ರೀತಿಯ ಕಲರ್ಸನ್ನು ನೀಡಿದ್ದಾರೆ. ಅದರ ನಂತರ ಹೇಳ್ತೇನೆ ಯಾವ ರೀತಿಯ ಕಲರ್ ಇದೆ ಅಂತ. ಇದರಲ್ಲಿ ಬ್ಲೂಟೂತ್ 5.3 ನೀಡಿದ್ದಾರೆ. LED ಬ್ಲಿಂಕಿಂಗ್ ಲೈಟ್ಸ್ ಇದರಲ್ಲುಂಟು. ಇದರಲ್ಲಿ ಕೇಸ್ ಇಲ್ಲದೆ 8 ಗಂಟೆ ಬಳಸ್ಬೋದು. 4 ರೀತಿಯ ಬಣ್ಣ ಯಾವುದಂದರೆ ಬ್ಲ್ಯಾಕು, ಆರೆಂಜ್ ಡಿಸೈನ್ ಉಂಟು ಮತ್ತು ಸ್ಕೈ, ವೈಟ್, ಗ್ರೀನ್. ಇದರ ಫೀಚರ್ ಬಗ್ಗೆ ಹೇಳೋದಾದರೆ ಒಂದು ಬಾರಿ ಟಚ್ ಮಾಡಿದರೆ ಪೌಸ್ ಅಥವಾ ಪ್ಲೇ ಆಪ್ಷನ್ ಉಂಟು. 2 ಸಾರಿ ಟಚ್ ಮಾಡಿದರೆ ನೆಕ್ಸ್ಟ್ ಅಥವಾ ಬ್ಯಾಕ್ ಬರುತ್ತದೆ. ಕಾಲ್ ರಿಸೀವ್ ಮಾಡಲಿಕ್ಕೆ ಅಥವಾ ಕಟ್ ಮಾಡಲಿಕ್ಕೆ 1 ಸರಿ ಟಚ್ ಮಾಡಿದರೆ ಸಾಕು. 3 ಸರಿ ಟಚ್ ಮಾಡಿದರೆ ವಾಲ್ಯೂಮ್ ಹೆಚ್ಚಾಗ್ತದೆ ಮತ್ತು ಕಡಿಮೆನೂ ಆಗ್ತದೆ. ಮತ್ತೊಮ್ಮೆ ಟಚ್ ಮಾಡಿದರೆ ಕಡಿಮೆ ಆಗ್ತದೆ. ಲಾಂಗ್ ಪ್ರೆಸ್ ಮಾಡಿದರೆ ಗೂಗಲ್ ಅಸಿಸ್ಟೆಂಟ್ಸ್ ಅಥವಾ ಸಿರಿ ಅನ್ನು ಬಳಸ್ಬೋದು. ಇದು ಕಿವಿಯಲ್ಲಿ ಸರಿಯಾಗಿ ಕುಳಿತುಕೊಳ್ಳುವುದರಿಂದ ರನ್ನಿಂಗ್, ವರ್ಕೌಟ್ ಮಾಡಲಿಕ್ಕೆ ಸುಲಭವಾಗ್ತದೆ. 13mm ಡ್ರೈವ್ ನೀಡಿದ್ದಾರೆ. ಅದರಿಂದ ಉತ್ತಮವಾದ ಸೌಂಡ್ ಕ್ವಾಲಿಟಿಯನ್ನು ನೋಡ್ಬೋದು. 13mm ಡ್ರೈವ್ ನೀಡೋದ್ರಿಂದ ಉತ್ತಮವಾದ ಸೌಂಡ್ ಕ್ವಾಲಿಟಿಯನ್ನು ಕೇಳ್ಬೋದು. ನಾಯ್ಸ್ ಕ್ಯಾನ್ಸಲೇಷನ್ ನೀಡಿದ್ದಾರೆ. ಆದರೆ ಕಾಲಿಂಗ್ನಲ್ಲಿ ಸ್ವಲ್ಪ 10/8 ಕೊಡ್ಬೋದು. ಇದಕ್ಕೆ ಗೇಮಿಂಗ್ ಮತ್ತು ಮ್ಯೂಸಿಕ್ ಮೂಡ್ ಅಂತ 2 ರೀತಿಯ ಬೇರೆ ಬೇರೆ ಇದೆ. ಅದಕ್ಕಾಗಿ 4 ಸರಿ ಟ್ಯಾಪ್ ಮಾಡಿದರೆ ಗೇಮಿಂಗ್ ಮೂಡ್ ಹೋಗ್ತದೆ. ಇಲ್ಲ ಮತ್ತೊಂದು ಸರಿ 4 ಸರಿ ಟ್ಯಾಪ್ ಮಾಡಿದರೆ ಮ್ಯೂಸಿಕ್ ಮೂಡ್ಗೆ ಬರ್ತದೆ. IPX5 ವಾಟರ್ ರೆಸಿಸ್ಟೆನ್ಸ್ ನೀಡಿದ್ದಾರೆ. ಇದರಿಂದ ರನ್ನಿಂಗ್ ಮಾಡಲಿಕ್ಕೆ ಶ್ರೇಷ್ಠ. ಆದರೆ ಮತ್ತು ಮಳೆ ನೀರಿನಿಂದ ಸ್ವಲ್ಪ ತಾಗಿದರೂ ಏನು ತೊಂದರೆ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಸ್ಟೇ ಸೇಫ್. ನಮಸ್ಕಾರ.